ಕ್ರಿಸ್ಮಸ್ ಸ್ಪೆಷಲ್ ಆಗಿ ಬ್ರೌನಿ ಮಾಡಬೇಕಂತ ಅನ್ಕೊಂಡಿದ್ದೀವಿ. ಏನಾಯ್ತು ನೋಡಿ, ಸ್ಟಾರ್ಟ್ ಆಗಿರ್ಬೇಕಾದ್ರೆ ಹಾಫ್ ಹಾಕಿದ್ವಿ, ಫುಲ್ ಹುಷಾರು. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಕ್ರಿಸ್ಮಸ್ ಸ್ಪೆಷಲ್ ಆಗಿ ಬ್ರೌನಿ ಮಾಡಬೇಕಂತ ಅನ್ಕೊಂಡಿದ್ದೀವಿ. ಗೊತ್ತಿಲ್ಲ ಹೆಂಗೆ ಬರುತ್ತಾ. ಮತ್ತು ಇವತ್ತು 12 o'clock ಚರ್ಚ್ ಬೇರೆ ಹೋಗಬೇಕು. ಒಂದು ಸ್ವಲ್ಪ ಐಟಮ್ಸ್ ತೊಗೋಬೇಕು ಬ್ರೌನಿ ಮಾಡೋಕ್ಕೆ. ಸ್ವಲ್ಪ ಇದೆ, ಇನ್ನೊಂದು ಸ್ವಲ್ಪ ತೊಗೋಬೇಕು. ಇವಾಗ ಈಚೆ ಹೋಗಬೇಕು. ಅದು ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ. ವಿ ಆರ್ ಟ್ರೈಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್. ಲೆಟ್ಸ್ ಸಿ. ಇದೊಂದು ಬಟರು, ಹನಿ ಎತ್ಕೋಬೇಕೀಗ. ಬೇಕಿಂಗ್ ಪೌಡರ್ ಒಂದು ಬೇಕು, ಮತ್ತು ಕೋಕೋ ಪೌಡರ್ ಎಲ್ಲ ಐತಲ್ಲ ಅದೊಂದು ಎತ್ಕೋ. ಸಾಕಲ್ವಾ? ಹನಿ ಎತ್ಕೋಬೇಕು. ಹನಿ ಲೈತ್ ನೋಡೋ ಕೆಳಗೆ ಒಂದು ಎತ್ಕೋ, ಚಿಕ್ಕದು ಎತ್ಕೋ ಸಾಕು. ಹಾಂ, ಇದೇ ತಗೊಳ್ಳೋದಾ? ಇವಾಗೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ತೋರಿಸ್ತೀನಿ. ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಇತ್ತು, ಇನ್ನೊಂದು ಸ್ವಲ್ಪ ತೊಗೊಬಂದ್ವಿ. ಗೈಸ್, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ, ಫಸ್ಟು ಬೇಕಿಂಗ್ ಪೌಡರು, ಬನಾನಾ, ಒಂದು ಬೌಲ್ ಓಟ್ಸು, ಹನಿ, ಬಟರು ಹಾಕಂಗಿಲ್ಲ, ಬಟ್ ಇವಳು ಸಾಫ್ಟ್ ಬರುತ್ತೆ ಬಟರ್ ಹಾಕೋದ ಅಂತ ಅಲ್ವಾ? ಚೆನ್ನಾಗಿ ಬರುತ್ತೆ. ಹಾಂ, ಲೆಟ್ಸಿ. ಇವಳು ಒಂದ್ಸರಿ ಮಾಡೋಳೆ, ನಂದಿದೆ ಫಸ್ಟ್ ಟೈಮ್ ಅಲ್ವಾ. ಬಟರ್ ಒಂದು, ಆಮೇಲೆ ಚಾಕ್ಲೇಟು, ಕೋಕೋ ಪೌಡರು. ಗೈಸ್, ಇವೆರಡು ಎಸೆನ್ಸ್ ಐತೆ, ವೆನಿಲಾ ಮತ್ತು ಬಟರ್ ಸ್ಕಾಚು. ನನಗೆ ಬಟರ್ ಸ್ಕಾಚ್ ಇಷ್ಟ, ಇವಳಿಗೆ ವೆನಿಲಾ ಇಷ್ಟ. ಯಾವ್ದು ಹಾಕೋದು ಅಂತ ಗೊತ್ತಿಲ್ಲ, ಬಟ್ ವಿ ಆರ್ ಥಿಂಕಿಂಗ್ ಸ್ಟಿಲ್ ಯಾವ್ದು ಹಾಕೋಣ. ಇದೊಂದ್ಸರಿ ಟ್ರೈ, ವೆನಿಲಾ ಲೈಕ್ ಬಟರ್ ಸ್ಕಾಚ್ ಹಾಕೋಣ. ದಿಸ್ ಇಸ್ ಗುಡ್. ಸರಿ, ಮಾಡೋಣ ಬಟರ್ ಸ್ಕಾಚ್. ಗೈಸ್, ಬಟರ್ ಸ್ಕಾಚ್ ಎಸೆನ್ಸ್ ಹಾಕ್ತಿದ್ವಿ. ಎಸೆನ್ಸ್ ಹಾಕಿದ್ರೆ ಟೇಸ್ಟ್ ಇನ್ನೂ ಎನ್ಹಾನ್ಸ್ ಆಗುತ್ತೆ. ಇದು ಇವಾಗ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ತೊಗೊಂಡು ಬಂದಿದ್ದೀವಿ. ನಾನು ಇವತ್ತು ಬರೀ ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ. ಎಲ್ಲ ಫುಲ್ ಬ್ರೌನಿ ಇವನೇ ಬೇಕ್ ಮಾಡ್ತಾ ಇರೋದು. ನಂಗೆ ಮಾಡೋಕ್ಕೆ ಬರಲ್ಲ. ನೀನೇ ಮಾಡಬೇಕು. ಯಾವಾಗ ಕಲ್ತ್ಕೋತೀಯಾ? ಹಾಳೋದ್ರೆ ಏನು ಮಾಡ್ತೀಯಾ? ಹಾಳೋದ್ರೆ ಚೊಕ್ಕೆ ಅವನ ಕೈಗೆ. ಹಾಳೋದ್ರೆ ನನ್ನ ಮೇಲಿಲ್ಲ, ನೀನು ತಿನ್ಬೇಕು. ಹಾಳೋದ್ರೆ ಅವನೇ ತಿನ್ಬೇಕು. ನಾನು ಅವೆಲ್ಲ ಎಲ್ಲ ಹಾಳೋದ್ರೆ ಅರ್ಧ ನೀ ತಿನ್ಬೇಕು, ಅರ್ಧ ನಾ ತಿಂತೀನಿ. ಹುಡುಗಾಟ ಆಡ್ತಿದ್ದೆ, ಅಲ್ಲ ತಿನ್ನಕ್ಕಂತೂ ಆಗಲ್ಲ ಫುಲ್ ಹಾಳೋದ್ರೆ. ಫಸ್ಟ್ ಆಫ್ ಆಲ್ ಇವನು ಜಿಮ್ಗೆ ಹೋಗ್ತಾನೆ ಅಂತ ಅಂದ್ಬಿಟ್ಟು ವಾಟ್ ವಿ ಆರ್ ಮೇಕಿಂಗ್ ಇಸ್ ಅ ಡಯಟ್ ಬ್ರೌನಿ. ಅದರಲ್ಲಿ ಏನು ಮೈದಾನು ಹಾಕ್ತಾಯಿಲ್ಲ, ಶುಗರ್ನು ಹಾಕ್ತಾಯಿಲ್ಲ. ಸೊ ಗೈಸ್, ಏನು ಅಂತಂದರೆ, ಅದು ಚೆನ್ನಾಗಿದ್ರೆ ಫುಲ್ ತಿಂತೀನಿ, ಚೆನ್ನಾಗಿಲ್ಲ ಅಂತಂದರೆ ಅರ್ಧ ಇವಳು ತಿಂತಾರೆ, ಅರ್ಧ ನಾನು ತಿಂತೀನಿ. ಇದೇನೆ ಮಾತು, ಆಯಿತಾ? ಬೇಕ್ ಮಾಡೋಕ್ಕೆಲ್ಲ ರೆಡಿನಾ? ಗೈಸ್, ಇವಾಗ ಬ್ಲೆಂಡರೆಲ್ಲ ಮಿಕ್ಸ್ ಮಾಡಬೇಕು. ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕಂತ ಇವಳು ಹೇಳ್ತಾಳೆ, ನಾನೆಲ್ಲ ಆ್ಯಡ್ ಮಾಡ್ತಾ ಹೋಗ್ತೀನಿ. ಇವಾಗ ಏನು ಹಾಕೋಬೇಕು? ಫಸ್ಟು ಹಾಫ್ ಕಪ್ ಓಟ್ಸ್ ಹಾಕು. ಅದು ಜಾಸ್ತಿ ಇದೆ, ಹಾಫ್ ಸ್ವಲ್ಪ ಮಾತ್ರ ಹಾಕಿ ಹಾಕು. ಕೋಕೋ ಪೌಡರ್ ಹಾಕು. ಕೋಕೋ ಪೌಡರಾ? ಹಾಂ. ಎಷ್ಟು, ಒಂದು ಸ್ಪೂನಾ? ಎಷ್ಟು, ಒಂದು ಸ್ಪೂನ್ ಫುಲ್ಲ? ಹಾಫ್ ಇದರಲ್ಲಿ ಹಾಫಾ? ಇಷ್ಟ? ಈಗ ಫಸ್ಟ್ ಇದನ್ನ ಬ್ಲೆಂಡ್ ಮಾಡ್ಕೊತೀವಿ. ಬ್ಲೆಂಡ್ ಮಾಡ್ಬೇಕು ಇವಾಗ? ಓಕೆ, ಹೋಗಿದ್ನ ಬ್ಲೆಂಡ್ ಮಾಡ್ಕೊಂಡು ಬಾ. ಓಕೆ, ಇವಾಗ ಬ್ಲೆಂಡ್ ಮಾಡು. ಆಫ್ ಮಾಡು. ಇವಾಗ ಬ್ಲೆಂಡ್ ಮಾಡು. ಎಷ್ಟು, ಫುಲ್ಲಾ? ಫುಲ್. ಇವಾಗ ಬ್ಲೆಂಡ್ ಮಾಡ್ಕೊಂಡು ತೊಗೊಂಬಂದಿದ್ದಾನೆ. ಇದನ್ನೆಲ್ಲ ಫುಲ್ ಚಾಕ್ಲೇಟ್ ಥರ ಆಗ್ಬಿಡೈತೆ ಕೋಕೋ ಪೌಡರಿಂದನಾ? ಓಕೆ, ಇಷ್ಟು ಬ್ಲೆಂಡ್ ಮಾಡಿದ್ರೆ ಸಾಕು. ಇವಾಗ ನೆಕ್ಸ್ಟ್ ಬನಾನಾ ಹಾಕು. ಚೆನ್ನಾಗಿರುತ್ತೆ. ಬೇಕಿಂಗ್ ಪೌಡರ್ ಹಾಫ್ ಹಾಕೋದು ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಮಿಲ್ಕ್ ಹಾಕು. ಏನಾಯ್ತು? ಇವನ ಕೈಲಿ ಒಂದು ಇದು ಮಾಡೋಕ್ಕಾಗ್ತಾಯಿಲ್ಲ. ಇವನು ಏನು ಬೇಕ್ ಮಾಡ್ತಾನೆ ನೋಡೋಣ. ಓಕೆ, ವೆನಿಲಾ ಎಸೆನ್ಸ್ ಆ್ಯಡ್ ಮಾಡಿ. ಅದು ವೆನಿಲಾನ ಯಾವ ಎಸೆನ್ಸ್ ನೋಡು? ಬಟರ್ ಸ್ಕಾಚ್. ಇವನ್ನ ನಂಬ್ಕೊಂಡು ಮಾಡಿದ್ರೆ ಅಷ್ಟೇ ಕತೆ. ಎಷ್ಟು, ಇಷ್ಟ ಹಾಕ್ಬೇಕಾ? ಇಲ್ಲ, 1-2-3 ಡ್ರಾಪ್ಸ್. ನಿಮಗೆ ವೆನಿಲಾ ಎಸೆನ್ಸ್ ಯಾವುದು ಬಟರ್ ಸ್ಕಾಚ್ ಅಂತಲೇ ಗೊತ್ತಿಲ್ಲ. ನಾನು ನಂಬ್ಕೊಂಡ್ರೆ ಏನು ಬ್ರೌನಿ ಬೇಕ್ ಮಾಡ್ತಾನೆ ಗೊತ್ತಿಲ್ಲ. ನೆಕ್ಸ್ಟ್ ಇವಾಗ ಹನಿ ಹಾಕು. ಅದೆಷ್ಟು ಬೇಕು ಅಡ್ಜಸ್ಟ್ ಮಾಡ್ಕೊಂಡು ಹಾಕಬೇಕು. ಸತಿ 1 ಕಪ್ ಹಾಕು. ಜಾಸ್ತಿ ಸ್ವೀಟ್ ಆಗುತ್ತೆ, ಜಾಸ್ತಿ ಹಾಕಿದ್ರೆ ಅಂತ. ಓಕೆ, ಸಾಕು. ನೆಕ್ಸ್ಟ್ ಈ ಮೆಲ್ಟ್ ಮಾಡ್ಬಿಟ್ಟು ಹಾಕಬೇಕು ಬಟರ್ನ. ಇದಾಗಲೇ ಮೆಲ್ಟ್ ಆಗಿಬಿಟ್ಟೈತೆ ನೋಡಿಲಿ. ಇವನ್ ಥರದವ್ರನ್ನ ಇವನ್ ಥರ ಮಾತ್ರ ಯಾರು ಕುಕಿಂಗ್ ಮಾಡಬೇಡಿ ಗೈಸ್. ಇವನ್ ಥರ ಮಾಡಿದ್ರೆ ದೇವರೇ ಕಾಪಾಡಬೇಕು. ಹಂಗೆ ಹಾಕ್ತಿದ್ದಾನೆ, ಮೆಲ್ಟ್ ಮಾಡಿ ಹಾಕಬೇಕಂದ್ರೂ ಕೇಳ್ತಾನೆ, ಹಂಗೆ ಹಾಕ್ತಾ. ಓಕೆ ಗೈಸ್, ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಾಯಿತು.
ಫಸ್ಟ್ ಟೈಮ್ ಬ್ಲೆಂಡ್ ಮಾಡ್ಕೊಂಡಿದ್ದು, ಇದು ಸೆಕೆಂಡ್ ಟೈಮ್ ಬ್ಲೆಂಡ್ ಮಾಡ್ತಾ ಇರೋದು, ಇದೆ ಲಾಸ್ಟ್ ಟೈಮ್ ಬ್ಲೆಂಡ್ ಮಾಡೋದು. ಫುಲ್ ಸ್ಮೂತಾಗಿ ಮಾಡಬೇಕಾ? ಪೇಸ್ಟ್ ಆಗುತ್ತಾ? ಈಗೆಲ್ಲ ಬ್ಲೆಂಡ್ ಮಾಡ್ಕೊಂಡು ಬಂದಿದ್ದಾನೆ. ಸ್ವೀಟ್ನೆಸ್ ಕರೆಕ್ಟ್ ಇದೆಯಾ ಅಂತ ಅಂದ್ಬಿಟ್ಟು ಸ್ವಲ್ಪ ಈಗ ಟೇಸ್ಟ್ ಮಾಡಿ ನೋಡ್ಬೇಕು. ಸ್ವಲ್ಪ ಟೇಸ್ಟ್ ಮಾಡಿ ನೋಡು ಸ್ವೀಟ್ ಕರೆಕ್ಟ್ ಇದೆಯಾ ಅಂತ. ನೀನೇ ಬ್ಲೆಂಡ್ ಮಾಡ್ಕೊಂಡು ಬಾ. ಬ್ಲೆಂಡ್ ಮಾಡು ಅಂದರೆ ಏನು ಮಾಡ್ತಾ ಇದೆಯಾ? ಬ್ಲೆಂಡ್ ಏನಕ್ಕೆ ಮಾಡ್ತೀಯ? ಹನಿ ತಾನೇ ಮಿಕ್ಸ್ ಮಾಡಿದ್ರೆ ಸಾಕು, ಮಿಕ್ಸ್ ಆಗುತ್ತೆ ಅದೇನೆ. ಸ್ಪೂನಲ್ಲಿ ಹಾಕು ಅಂದರೆ ಕೈಯಲ್ಲಿ ಹಾಕ್ತಾ ಇದ್ದಾನೆ. ಬ್ಲೆಂಡ್ ಮಾಡು ಅಂದರೆ ಮಿಕ್ಸ್ ಮಾಡ್ತಿದ್ದಾನೆ. Okay. I fully understand what you're trying to tell me. I'm telling you, no. Hell no. Okay? Fuck yourself. ಇವಾಗ ಇದರಲ್ಲಿರೋನೇ ಇದು ಟ್ರಾನ್ಸ್ಫರ್ ಮಾಡ್ಕೋಬೇಕು. ಬ್ರೌನಿಗೆ ಬೇಕಾದ್ರೆ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಬೋದು, ಬಟ್ ನಾವು ಆ್ಯಡ್ ಮಾಡ್ತಾ ಇಲ್ಲ. Why? I don't understand. ಓವನ್ ಒಳಗೆ ಇಡೋದು ಇದನ್ನ. ಆಮೇಲೆ ಪ್ಲಾಸ್ಟಿಕ್ ಬೌಲ್ ಯೂಸ್ ಮಾಡ್ಬಿಟ್ಟಿಲ್ಲ, ಫುಲ್ ಮೆಲ್ಟ್ ಆಗ್ಬಿಟ್ಟು ಕೇಕು ಪ್ಲಾಸ್ಟಿಕ್ ಎರಡು ಒಂದೇ ಆಗ್ಬಿಡುತ್ತೆ. ಓಕೆ ಗೈಸ್, ಇವಾಗ ಇಟ್ಟಿದ್ದೀವಿ. ಇದನ್ನು 180 ಡಿಗ್ರೀಸಲ್ಲಿ ಫಾರ್ 15 ಮಿನಿಟ್ಸ್ ಬೇಕ್ ಮಾಡಬೇಕು. ಈಗ ಬೇಕಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಅದು ಹೆಂಗೆ ಬರುತ್ತೆ ಆಮೇಲೆ ನೋಡೋಣ. ಇವಾಗ ಹೀಟ್ ಆಗೋಕ್ಕೆ ಸ್ಟಾರ್ಟ್ ಆಗೈತೆ. ಒಂದು 15 ಮಿನಿಟ್ಸ್ವರೆಗೆ ಹಂಗೆ ಬಿಡಬೇಕು. ಒಂದು ಸ್ವಲ್ಪ ಕೇಕೆಲ್ಲ ಫುಲ್ ಮೇಲ್ಗಡೆ ಬರುತ್ತೆ. ಆಫ್ಟರ್ 15 ಮಿನಿಟ್ಸ್ ಸ್ವಲ್ಪ ಆರಾಗಿ ಬಿಟ್ಬಿಟ್ಟು ದೆನ್ ವಿಲ್ ಈಟ್. ನೋಡ್ತಾ ನಿಂತ್ಕೊಬಿಟ್ಟೋಳೆ. ಏನೋ ಇಟ್ಸ್ ರೈಸಿಂಗ್. ಈಚೆ ಬರಲ್ಲ ತಾನೆ. ನೋಡಿ ಸ್ಟಾರ್ಟ್ ಆಗಿರ್ಬೇಕಾದ್ರೆ ಹಾಫ್ ಹಾಕಿದ್ವಿ, ಫುಲ್ ರೈಸ್ ಆಗಿ ಈಚೆ ಬರಲ್ಲ ತಾನೆ. ಇಲ್ಲ ಬರಲ್ಲ. ಇಟ್ಸ್ ಕಮಿಂಗ್ ಬ್ಯೂಟಿಫುಲಿ. ಇನ್ನು ಎಷ್ಟೊತ್ತು ಬೇಕು? ಮೇ ಬಿ ಅನದರ್ 5 ಮಿನಿಟ್ಸ್. ಸರಿ ಆಯ್ತು. 15 minutes later. ಇವಾಗ ಬ್ರೌನಿ ಬೇಕಾಗಿದೆ. ಲೆಟ್ಸ್ ಸಿ. ನಮಗೆ ಎಕ್ಸೈಟ್ಮೆಂಟ್ ತಡ್ಕೊಳಕ್ ಆಗ್ತಾ ಇಲ್ಲ. ಇನ್ನೂ ಬಿಸಿ ಇದೆ, ಬಟ್ ಅಂದ್ರೂ ನಮ್ಮ ಹತ್ರ ಗ್ಲೌಸ್ ಇಲ್ಲ. ಬಟ್ ಅಂದ್ರೂ ತೆಗಿತೀನಿ ಅಂತ ಮಾಡಿದೆ. ಹುಷಾರು. ಗೈಸ್, ಯು ಆರ್ ನಾಟ್ ಸಪೋಸ್ ಟು ಡೂ ದಿಸ್. ಇವನಿಗೆ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕಾಗದೆ ಇದು ಮಾಡ್ದ. ಈ ಕೈಯಲ್ಲಿ ಮುಟ್ಬೇಡ ಕಣೋ. ಇವಾಗ ಬ್ರೌನಿ ಮಾಡಿದ್ದೀನಿ, ಟೇಸ್ಟ್ ಮಾಡ್ಬಿಟ್ಟು ಹೇಳು ಹೆಂಗಿದೆ ಅಂತ. ಬಿಸಿ ಇದೆ, ಬಟ್ ಇವನಿಗೋಸ್ಕರ ಬೇಗ ತಿಂತಾ ಇದ್ದೀನಿ ನಾನು. ಚೆನ್ನಾಗಿದೆಯಾ ನಿಜವಾಗ್ಲೂ? ನಾನು ತಿನ್ಬಿಡ್ಲಿ ಅಂತ ಏನಾರು ಅಂತ ಇದೆಯಾ? This is so good. ಕೊಡಿಲಿ ಚೆನ್ನಾಗಿದೆ ಅಂದರೆ. ಹೆಂಗಿದೆ? ಡ್ರಾಮಾ ಮಾಡ್ತಾ ಇದ್ದಾನೆ, ಫುಲ್ ಡ್ರಾಮಾ ಮಾಡ್ತಾ ಇದ್ದಾನೆ. ನಿಜ ಚೆನ್ನಾಗಿದೆ ಗೈಸ್, ಚೆನ್ನಾಗಿದೆ. ಬಟ್ ಏನು ಅಂತ ಅಂದರೆ ಸ್ವಲ್ಪ ಓಟ್ ಸ್ಮೆಲ್ ಬರ್ತೈತೆ. ಓಟ್ ಸ್ಮೆಲ್ ಒಂದು ಹೆಂಗಾರು ಮಾಡಿ ಕಡಿಮೆ ಮಾಡಬೇಕು. ಎಸೆನ್ಸ್ ಇನ್ನೊಂದು ಸ್ವಲ್ಪ ಹಾಕ್ಬೇಕಾಗಿತ್ತು ಅಂತ ಅನ್ಸುತ್ತೆ. ಅದು ಬಿಟ್ರೆ ಇಟ್ಸ್ ಪರ್ಫೆಕ್ಟ್. ಇದಕ್ಕೆ ಫಿಲ್ಲಿಂಗ್ ಹಾಕ್ಬಿಟ್ರೆ ಒಳಗಡೆ ಸೇಮ್ ಚಾಕೊಲಾವಾ ಕೇಕ್ ಇದು. ನಮಗೆಲ್ಲ ಗೊತ್ತಾಗೋಯ್ತು. ಐ ಲೈಕ್ ದಿಸ್ ಕೇಕ್ ವೆರಿ ಮಚ್. ಏನಕ್ಕಂದ್ರೆ ನಂಗೆ ಜಾಸ್ತಿ ಸ್ವೀಟ್ ಆದರೆ ಇಷ್ಟ ಆಗಲ್ಲ. ವಿ ಜಸ್ಟ್ ಯೂಸ್ಡ್ ಹನಿ ಆ್ಯಂಡ್ ಸ್ವಲ್ಪ ಚಾಕ್ಲೇಟ್, ಸೊ ಐ ಲವ್ ಇಟ್. ಗೈಸ್, ನಾನು ಮಾಡಿದ್ರೆ ಯಾವುದು ಚೆನ್ನಾಗೇ ಮಾಡೋದು. ನಾನು ಹೇಳಿದ್ರೆ ಸೆಲ್ಫ್ ಬಿಲ್ಡಪ್ ಅಲ್ಲ ಗೈಸ್. ನಾನು ಮಾಡಿದಾಗ ಎಲ್ಲರೂ ಚೆನ್ನಾಗೇ ಮಾಡಿರ್ತೀನಿ. ಇಲ್ಲ ನಾನು ಅದಕ್ಕೆ ಕೈಯೇ ಹಾಕಲ್ಲ. ಅದು ನಿನ್ಗೆ ಇವತ್ತು ಅರ್ಥ ಆಯಿತು ಅಂತ ಅನ್ಸುತ್ತೆ. ನಾನು ನೋಡ್ತಾ ಇರೋ ಚರ್ಚ್ ಹತ್ರ ಹೋಗಿ ಅಷ್ಟೊಲ್ ಸೆಲೆಬ್ರೇಷನ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಲೈಟಿಂಗ್ ಡೆಕೋರೇಷನ್ ಎಲ್ಲ ಫುಲ್ ರೆಡಿ ಮಾಡೋರು. ಹಿಂಗೆ ಜಾಗ ಇಲ್ಲ. ಎಂಟ್ರಿ ಆ ಸೈಡ್ ಎಲ್ಲ ಗೇಟ್ ಕ್ಲೋಸ್ ಆಗೈತಲ್ಲ. ಅಲ್ಲಿರುತ್ತೆ ಬಾ.